ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಅಧ್ಯಾಯ 1 ವಿದುರನ ಪ್ರಶ್ನೆಗಳು. ಇದರಿಂದ ಇವತ್ತು 24ನೇ ಶ್ಲೋಕವನ್ನು ನಾವು ತಿಳ್ಕೊಳ್ಳೋಣ. ಶ್ಲೋಕ 24. ತತಸ್ತ್ವತಿವ್ರಜ್ಯ ಸುರಾಷ್ಟ್ರಮೃದ್ಧಂ ಸೌವೀರ ಮತ್ಸ್ಯಾನ್ ಕುರುಜಾಂಗಲಾಂಶ್ಚ ಕಾಲೇನ ತಾವದ್ಯಮುನಾಮುಪೇತ್ಯ ತತ್ರೋದ್ಧವಂ ಭಾಗವತಂ ದದರ್ಶ. ಅನುವಾದ. ಅನಂತರ ವಿದುರ ಅತ್ಯಂತ ಶ್ರೀಮಂತ ಪ್ರಾಂತಗಳಾದ ಸೂರತ್, ಸೌವೀರ, ಮತ್ಸ್ಯ ಮತ್ತು ಕುರುಜಾಂಗಲವೆಂದು ಪ್ರಸಿದ್ಧವಾಗಿದ್ದ ಪಶ್ಚಿಮ ಭಾರತವನ್ನು ದಾಟಿ ಹೋದನು. ಕೊನೆಗೆ ಅವನು ಯಮುನಾ ನದಿಯ ದಂಡೆಯನ್ನು ತಲುಪಿದನು. ಅಲ್ಲಿ ಭಗವಾನ್ ಶ್ರೀಕೃಷ್ಣನ ಮಹಾನ್ ಭಕ್ತನಾದ ಉದ್ಧವನನ್ನು ಸಂಧಿಸಿದನು. ಇದು ಶ್ಲೋಕ ಮತ್ತು ಅದರ ಅನುವಾದ. ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದ ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ವಿದುರ ಬೇಕಾದಷ್ಟು ಕ್ಷೇತ್ರಗಳಿಗೆಲ್ಲ ಭೇಟಿ ಕೊಡ್ತಾನೆ, ಪುಣ್ಯಕ್ಷೇತ್ರಗಳಿಗೆ, ಮತ್ತು ಅಲ್ಲಿ ಏನೇನು ಕರ್ಮಗಳನ್ನು ಆಚರಣೆ ಮಾಡಬೇಕೋ ಮಾಡ್ತಾನೆ. ಆಮೇಲೆ ಮಹರ್ಷಿಗಳು, ದೇವತೆಗಳು ಸ್ಥಾಪಿಸಿದಂಥ ಬೇಕಾದಷ್ಟು ದೇವತೆಗಳು, ಅಂದರೆ ಬೇರೆ ಬೇರೆ ರೂಪದ ಭಗವಂತನ ಬೇರೆ ಬೇರೆ ರೂಪ ಇರುತ್ತಲ್ಲ, ಅದರ ಬೇರೆ ಬೇರೆ ದೇವಸ್ಥಾನಗಳು ಎಲ್ಲ ಇರುತ್ತೆ. ಅದೆಲ್ಲವನ್ನ ಕೂಡ ಅವನು ನೋಡ್ತಾನೆ. ಅದರಲ್ಲೆಲ್ಲ ವಿಷ್ಣು ಇರುತ್ತಾನಲ್ಲ, ಅವನ ಮೂಲ ಲಾಂಛನಗಳಿರುತ್ತಲ್ಲ, ಯಾವುದು ಹೇಳಿ? ಶಂಖಚಕ್ರ, ಗದಾ, ಪದ್ಮ. ಈ ಲಾಂಛನಗಳಿರುವಂಥದ್ದನ್ನು ನೋಡಿದಾಗ ಎಲ್ಲರಿಗೂ ಕೂಡ, ಪ್ರತಿಯೊಬ್ಬರಿಗೂ ಮೂಲ ದೇವೋತ್ತಮ ಪುರುಷನಾದಂಥ ಶ್ರೀಕೃಷ್ಣನ ನೆನಪನ್ನು ತರುವಂಥದ್ದು. ಯಾಕೆಂದರೆ ಕೃಷ್ಣನ ಕೈಯಲ್ಲಿ ಇರೋದನ್ನು ನಾವು ನೋಡಿರ್ತೀವಿ, ವಿಷ್ಣುವಿನ ಕೈಯಲ್ಲಿ ನೋಡಿರ್ತೀವಲ್ವಾ. ಸೊ ಇಲ್ಲಿ ವಿದುರ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಭೇಟಿ ಕೊಟ್ಟ. ಈಗ ಮುಂದುವರೆದು ಏನಾಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ. ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ನಂತರ ವಿದುರ ಏನು ಮಾಡ್ದ? ಅತ್ಯಂತ ಶ್ರೀಮಂತ ಪ್ರಾಂತ್ಯಗಳು, ಅಂದರೆ ದೊಡ್ಡ ದೊಡ್ಡ ಸಾಹುಕಾರ ರಾಜ್ಯಗಳು, ಅದು ಸುಭಿಷ್ಟವಾಗಿರುತ್ತಲ್ಲ ಅಂಥ ಪ್ರಾಂತ್ಯಗಳು ಯಾವುದು? ಸೂರತ್, ಸೌವೀರ, ಮತ್ಸ್ಯ ಮತ್ತು ಕುರುಜಾಂಗಲ ಅಂತ ಪ್ರಸಿದ್ಧವಾಗಿದ್ದಂತಹ ಪಶ್ಚಿಮ ಭಾರತವನ್ನು ಅವನು ದಾಟಿ ಹೋಗ್ತಾನೆ. ಅಂದರೆ ಈ ಒಂದು ದೊಡ್ಡ ದೊಡ್ಡ ಪ್ರಾಂತ್ಯಗಳನ್ನೆಲ್ಲ ಭೇಟಿ ಮಾಡಿ ಆಮೇಲೆ ಅವನು ಪಶ್ಚಿಮ ಭಾರತವನ್ನು ಕೂಡ ದಾಟಿ ಹೋಗ್ತಾನೆ. ಕೊನೆಗೆ ಅವನು ಯಮುನಾ ನದಿಯ ದಂಡೆಗೆ ಬಂದು ತಲುಪ್ತಾನೆ. ಅಲ್ಲಿ ಯಾರನ್ನ ಭೇಟಿಯಾಗ್ತಾನೆ? ಶ್ರೀಕೃಷ್ಣನ ಮಹಾನ್ ಭಕ್ತ, ಅವನ ಹೆಸರು ಉದ್ಧವ ಅಂತಂದ್ಬಿಟ್ಟು ಅವನನ್ನು ಅವನು ಭೇಟಿಯಾಗ್ತಾನೆ. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಆಧುನಿಕ ದೆಹಲಿಯಿಂದ ಉತ್ತರ ಪ್ರದೇಶದ ಮಥುರಾ ಜಿಲ್ಲೆಯವರೆಗೆ ಪಂಜಾಬಿನ, ಅಂದರೆ ಪೂರ್ವ ಭಾರತ, ಗುರಗಾಂವ್ ಜಿಲ್ಲೆಯ ಒಂದು ಭಾಗವೂ ಸೇರಿದಂತೆ ಸುಮಾರು 100 ಚದರ ಮೈಲಿಯ ಭೂಭಾಗವಿದೆ. ಇದನ್ನು ಇಡೀ ಭಾರತದಲ್ಲೇ ಅತ್ಯಂತ ಶ್ರೇಷ್ಠ ತೀರ್ಥಕ್ಷೇತ್ರವೆಂದು ಪರಿಗಣಿಸಲಾಗಿದೆ. ಈ ಭೂಭಾಗ ಪವಿತ್ರವಾದದ್ದು, ಏಕೆಂದರೆ ಭಗವಾನ್ ಶ್ರೀಕೃಷ್ಣ ಇಲ್ಲಿ ಅನೇಕ ಸಲ ಸಂಚರಿಸಿದ್ದನು. ಅಂದರೆ ನವದೆಹಲಿಯಿಂದ, ಆಧುನಿಕ ದೆಹಲಿ ಅಂತ ಕರೀತಾರೆ, ಅಲ್ಲಿಂದ ಹಿಡಿದು ಉತ್ತರ ಪ್ರದೇಶದ ಮಥುರಾ ಜಿಲ್ಲೆ ಇದೆಯಲ್ಲ ಅಲ್ಲಿಯವರೆಗೆ, ಪಂಜಾಬಿನ ಗುರುಗಾಂವ್ ಅದು ಕೂಡ ಸೇರ್ಕೊಳ್ಳುತ್ತಿದ್ದಕ್ಕೆ. ಇದೆಲ್ಲ ಎಷ್ಟು ಅಗಲ ಇದೆ, ಎಷ್ಟು ಅದರದ್ದು ಡೈಮೆನ್ಷನ್ ಇದೆ ಅಂದರೆ 100 ಚದರ ಮೈಲಿ ಇಷ್ಟು ಭೂಮಿ ಇದೆ ಅಲ್ಲ. ಇದನ್ನು ಇಡೀ ಭಾರತದಲ್ಲೇ ಅತ್ಯಂತ ಶ್ರೇಷ್ಠವಾದಂಥ ತೀರ್ಥಕ್ಷೇತ್ರ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಅಲ್ಲಿ ನಮ್ಮ ಕೃಷ್ಣ ಇದ್ದಾನಲ್ಲ, ಅವನು ಅನೇಕ ಲೀಲೆಗಳನ್ನು ಮಾಡಿದ್ದಾನೆ, ಮತ್ತು ಅನೇಕ ಬಾರಿ ಅಲ್ಲೆಲ್ಲ ಅವನು ಸಂಚಾರ ಮಾಡಿದ್ದಾನೆ, ನಡೆದಾಡಿದ್ದಾನೆ. ಅದಕ್ಕೋಸ್ಕರ ಈ ಭೂಭಾಗ ಇದೆಯಲ್ಲ ಅದು ಪವಿತ್ರವಾಗಿರುವಂಥದ್ದು ಅಂತ ಹೇಳ್ತಾರೆ. ತನ್ನ ಆವಿರ್ಭಾವದ ಆರಂಭದಿಂದಲೇ ಅವನು ಮಥುರಾದಲ್ಲಿ ಸೋದರ ಮಾವ ಕಂಸನ ಮನೆಯಲ್ಲಿದ್ದನು. ಮುಂದೆ ಅವನ ಸಾಕು ತಂದೆ ನಂದ ಮಹಾರಾಜನು ವೃಂದಾವನದಲ್ಲಿ ಅವನನ್ನು ಬೆಳೆಸಿದನು. ಇಂದಿಗೂ ಭಗವಂತನ ಅನೇಕ ಭಕ್ತರು ಕೃಷ್ಣ ಮತ್ತು ಅವನ ಬಾಲ್ಯದ ಸಂಗಾತಿಗಳಾದ ಗೋಪಿಯರಿಗಾಗಿ ಭಾವ ಪರವಶತೆಯಿಂದ ಹುಡುಕುತ್ತಾ ಅಲ್ಲಿ ಸುತ್ತು ಬಳಸುತ್ತಿದ್ದಾರೆ. ಅಂತಹ ಭಕ್ತರು ಈ ಭೂಪ್ರದೇಶದಲ್ಲಿ ಶ್ರೀಕೃಷ್ಣನನ್ನು ಮುಖಾಮುಖಿ ಸಂಧಿಸುತ್ತಾರೆಂದು ಅರ್ಥವಲ್ಲ. ಆದರೆ ಭಕ್ತನೊಬ್ಬ ಕಾತರತೆಯಿಂದ ಶ್ರೀಕೃಷ್ಣನನ್ನು ಹುಡುಕುವುದು ಸಾಕ್ಷಾತ್ ಅವನನ್ನು ಕಂಡಂತೆಯೇ. ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಆ ಭೂಪ್ರದೇಶ ಇದೆಯಲ್ಲ ಅದು ತುಂಬ ಪವಿತ್ರವಾಗಿರುವಂಥದ್ದು. ಯಾಕಂದರೆ ಸ್ವಯಂ ಭಗವಂತ ಬಂದು ನಡೆದಾಡಿರುವಂತಹ ಒಂದು ಜಾಗ ಅದು.
ಭಗವಂತ ಯಾವಾಗ ಇಲ್ಲಿಗೆ ಆವಿರ್ಭಾವನ ಆದ್ನೋ, ಅಂದರೆ ಇಲ್ಲಿ ಅವನು ಅವತಾರ ತಗೊಂಡ್ನೋ, ಆಗ್ಲಿಂದನೇ ಅವನು ಮಥುರಾ ನಗರ ಇದೆಯಲ್ಲ ಅಲ್ಲಿ ಸೋದರ ಮಾವ ತನ್ನ ತಾಯಿಯ ಅಣ್ಣನಾದಂತಹ, ಅಂದರೆ ಸೋದರ ಮಾವನಾದಂಥ ಯಾರು ಕಂಸ, ಅವನ ಮನೆಯಲ್ಲೇ ಇದ್ದ ಅವನು. ಮುಂದೆ ಅವನ ಸಾಕು ತಂದೆ ಯಾರು ನಂದ ಮಹಾರಾಜ, ಅವನಿರೋದಲ್ಲಿ ವೃಂದಾವನದಲ್ಲಿ, ಅಲ್ಲಿ ಅವನನ್ನು ಬೆಳೆಸ್ತಾನೆ. ಇವತ್ತಿಗೂ ಕೂಡ ಬೇಕಾದಷ್ಟು ಜನ ಭಗವಂತನ ಭಕ್ತರು, ಅಂದರೆ ಕೃಷ್ಣ ಭಕ್ತರು, ಕೃಷ್ಣ ಮತ್ತು ಅವನ ಬಾಲ್ಯದ ಸಂಗಾತಿಗಳು ಯಾರು ಗೋಪಿಗಳು, ಗೋಪಿಯರು ಇರ್ತಾರಲ್ಲ ಅವ್ರಿಗೋಸ್ಕರ ಭಾವ ಪರವಶತೆಯಿಂದ ಯಾರಿಗೆ ಕೃಷ್ಣನಲ್ಲಿ ಭಕ್ತಿ ಉಂಟಾಗುತ್ತೋ ಅವರು ಆ ಕಥೆಗಳನ್ನೆಲ್ಲ ಕೇಳಿರ್ತಾರಲ್ವಾ, ಇಲ್ಲೇ ಅವನು ಓಡಾಡಿದ್ದು ಅಂತ ತಿಳ್ಕೊಂಡು ಆ ಮಥುರೆ ಮತ್ತು ವೃಂದಾವನಕ್ಕೆ ಹೋಗಿ ಅಲ್ಲಿ ಗೋಪಿಯರು ಮತ್ತು ಕೃಷ್ಣ ಇನ್ನೂ ಇಲ್ಲೇ ಇದ್ದಾರೆ, ನಮಗೆ ಸಿಗ್ತಾರೆ ಅನ್ನೋ ಕಾರಣದಿಂದ ಅವರು ಅಲ್ಲೆಲ್ಲ ಹುಡುಕ್ತಾ ತಿರುಗಾಡ್ತಾ ಇರ್ತಾರೆ ಆಯಿತಾ. ಅಂಥ ಭಕ್ತರು ಅಲ್ಲೆಲ್ಲ ಓಡಾಡೋದ್ರಿಂದ ಶ್ರೀಕೃಷ್ಣನನ್ನು ಮುಖಾಮುಖಿಯಾಗಿ ಸಂಧಿಸ್ತಾರೆ ಅಥವಾ ಸೇರ್ತಾರೆ ಅಥವಾ ನೋಡ್ತಾರೆ ಅಂತ ಅರ್ಥ ಅಲ್ಲ. ಆದರೆ ಒಬ್ಬ ಭಕ್ತ ಯಾವಾಗ ತನ್ನ ಕಾತರತೆಯಿಂದ ಕೃಷ್ಣನನ್ನು ಹುಡುಕ್ತಾನೋ ಅದು ಸಾಕ್ಷಾತ್ ಅವನನ್ನು ನೋಡಿದ ಹಾಗೆ, ನೋಡಿದ್ರೆ ಏನು ಆನಂದ ಸಿಗುತ್ತೋ ಆ ಹುಡುಕೋದ್ರಲ್ಲೂ ಕೂಡ ಆನಂದ ಸಿಗುತ್ತೆ. ಇದು ಯಾರಿಗೆ ಅನುಭವ ಆಗಿರುತ್ತೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ, ಇಲ್ಲಾಂದರೆ ನಮ್ಗೆ ಅರ್ಥ ಆಗಲ್ಲ. ಏನು ಹುಡುಕೋದನ್ನು ಯಾರಾದರೂ ಸಿಗೋದು ಅಂತ ಹೇಳ್ತಾರಾ ಅಂತ. ಯಾಕಂದರೆ ನಾವು ಲೌಕಿಕ ಪ್ರಪಂಚದ ರೀತಿಯಲ್ಲಿ ಅದನ್ನು ಯೋಚನೆ ಮಾಡ್ತೀವಿ, ಆದರೆ ಆಧ್ಯಾತ್ಮಿಕ ಪ್ರಪಂಚ ಹುಚ್ಚರ ಪ್ರಪಂಚ, ಅದೇ ಒಂದು ಹುಚ್ಚುತನ ಅದು ಆಯಿತಾ. ಅದು ಒಂದು ನಶೆಯ ಒಂದು ಪ್ರಪಂಚ ಅದು. ಅದರಲ್ಲಿ ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ಬೇರೆಯೇ ಇದೆ. ಅದರಲ್ಲಿ ಯಾವುದೇ ಥರದ ರೂಲ್ಸ್ ರೆಗ್ಯುಲೇಷನ್ಸ್ ಇರಲ್ಲ, ಅಂದರೆ ಅದು ಇಲ್ಲಿನ ಥರ ಇರೋದಿಲ್ಲ ಅಲ್ಲಿ ಆಯಿತಾ. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಇದರಿಂದನೇ ಗೊತ್ತಾಗುತ್ತೆ ಅವನನ್ನು ಹುಡುಕೋದೆ ಅವನನ್ನು ನೋಡೋ ಥರಾನೇ ಅಂತ ಹೇಳ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ ಎಂಬುದನ್ನು ವಿವರಿಸಲಾಗದು, ಆದರೆ ವಾಸ್ತವವಾಗಿ ಭಗವಂತನ ಪರಿಶುದ್ಧ ಭಕ್ತರಿಗೆ ಸಾಕ್ಷಾತ್ಕಾರವಾಗುತ್ತದೆ. ನಾವು ಇದನ್ನು ಬಾಯಿ ಮಾತಲ್ಲಿ ಹೇಳೋಕ್ಕಾಗಲ್ಲ, ಯಾಕೆಂದರೆ ನಾನು ಬೇಕಾದಷ್ಟು ಸರಿ ಹೇಳಿದ್ದೀನಿ. ಅನುಭವಗಳಿದೆಯಲ್ಲ, ಅಂದರೆ ನಮ್ಮ ಒಳಗಡೆ ಆಗುವಂಥ ಭಾವನೆಗಳು ಅಥವಾ ನಮಗೆ ಅನಿಸುವಂಥ ರೀತಿ, ಅದನ್ನು ನಾವು ಬೇರೆಯವರಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಈಗ ನಾವು ಯಾವುದಾದ್ರೂ ಒಂದು ತುಂಬ ವಿಚಿತ್ರವಾಗಿರುವಂಥ ಒಂದು ಅನುಭವವನ್ನು ಪಟ್ಟಿರ್ತೀವಿ, ಅದನ್ನು ನಮ್ಮ ಪ್ರೀತಿ ಪಾತ್ರರಿಗೆ ಮಾತ್ರ ಹೇಳ್ತೀವಿ, ಯಾಕಂದರೆ ಅವ್ರು ನಮ್ಮನ್ನು ಅರ್ಥ ಮಾಡ್ಕೊಳ್ತಾರೆ ಅಂತ ಅಂದ್ಬಿಟ್ಟು. ಈಗ ಆಧ್ಯಾತ್ಮಿಕದಲ್ಲಿ ಯಾರು ಮುಂದುವರೆದಿರ್ತಾರೋ ಅವ್ರ ಹತ್ರ ಹೋಗ್ಬಿಟ್ಟು ಒಬ್ಬ ಸಾಧಕ ತನಗಾಗುವಂಥ ಅನುಭವಗಳನ್ನು ಹೇಳ್ಕೊಂಡಾಗ ಅದು ಅವ್ರಿಗೆ ಅರ್ಥ ಆಗುತ್ತೆ, ಯಾಕಂದರೆ ಅವರು ಆ ಒಂದು ಸ್ಟೇಜನ್ನು ದಾಟಿ ಹೋಗಿರ್ತಾರಲ್ವಾ, ಅವನಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಅದೇ ನೀವು ಐಹಿಕ ಪ್ರಪಂಚದವ್ರ ಹತ್ರ ಹೋಗಿ ಅದೇ ಅನುಭವಗಳನ್ನು ಹೇಳಿದಾಗ ನಿನಗೆ ಮಾಡೋ ಕೆಲಸ ಎಲ್ಲ ಹೋಗು, ಏನೇನೋ ತಲೆ ಕೆಟ್ಟಿರೋದನ್ನೆಲ್ಲ ಹೇಳ್ತೀಯಾ ಅಥವಾ ನಂಬಕ್ಕಾಗದೆ ಇರೋದನ್ನ ಹೇಳ್ತೀಯಾ, ನೀನು ಸುಮ್ಮನೆ ಅದನ್ನೆಲ್ಲ ಯೋಚನೆ ಮಾಡಬೇಡ, ಈ ರೀತಿ ಏನೋ ಒಂದು ಬುದ್ಧಿವಾದ ಹೇಳಿ ನಮ್ಮನ್ನು ಕಳಿಸ್ಬಿಡ್ತಾರೆ ಅಲ್ವಾ. ಅದಕ್ಕೋಸ್ಕರ ಹೇಳೋದು ಅನುಭವಗಳು ಅಥವಾ ಆ ಫೀಲಿಂಗ್ಸ್ಗಳು ಏನಿರುತ್ತೋ ಅದನ್ನು ಇದ್ದ ಹಾಗೆ ನಾವು ಹೇಳೋಕ್ಕಾಗಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗದೇ ಇರುವಂಥದ್ದು. ಸೊ ಇಲ್ಲಿ ಅವನನ್ನು ಹುಡುಕೋದ್ರಿಂದನೇ ಅವನು ಸಿಗ್ತಾನೆ ಅನ್ನೋದನ್ನು ನಾವು ವಿವರಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ವಾಸ್ತವವಾಗಿ ಭಗವಂತನ ಪರಿಶುದ್ಧ ಭಕ್ತರಿರ್ತಾರಲ್ಲ ಅವರಿಗೆ ಸಾಕ್ಷಾತ್ಕಾರ ಅನ್ನೋದು ಹಾಗೇ ಆಗುತ್ತೆ. ತಾತ್ವಿಕವಾಗಿ ಭಗವಾನ್ ಶ್ರೀಕೃಷ್ಣ ಮತ್ತು ಅವನ ಸ್ಮರಣೆಯು ಪರಾತ್ಪರ ನೆಲೆಯಲ್ಲಿರುತ್ತೆಂಬುದನ್ನು ಯಾರಾದರೂ ಅರ್ಥ ಮಾಡಿಕೊಳ್ಳಬಹುದು. ಪರಿಶುದ್ಧ ಭಗವತ್ ಪ್ರಜ್ಞೆಯಲ್ಲಿ ವೃಂದಾವನದಲ್ಲಿ ಶ್ರೀಕೃಷ್ಣನಿಗಾಗಿ ಹುಡುಕಾಡುವುದು ಭಕ್ತನಿಗೆ ಅವನ ಮುಖಾಮುಖಿ ದರ್ಶನಕ್ಕಿಂತ ಹೆಚ್ಚಿನ ಸಂತೋಷ ಕೊಡುತ್ತದೆ. ಅಂದರೆ ಇಲ್ಲಿ ತಾತ್ವಿಕವಾಗಿ ನೋಡಿದಾಗಲೂ ಕೂಡ ನಾವು ಹೇಳ್ತಾನೆ ಇರ್ತೀವಲ್ವ, ಭಗವಂತನ ಸ್ಮರಣೆ ಮಾಡೋದು ಭಗವಂತ ಒಂದೇ ಅಂತ ಅಂದ್ಬಿಟ್ಟು, ಅಥವಾ ಅವನ ಬಗ್ಗೆ ಕೇಳೋದು ಅವನು ಒಂದೇ ಅಂತ ಹೇಳ್ತೀವಲ್ವ. ಇದನ್ನು ಯಾರು ಬೇಕಾದರೂ, ಅಂದರೆ ಆ ಒಂದು ಸ್ಟೇಜಲ್ಲಿರೋರಿಗೆ ಮಾತ್ರ ಇದು ಸ್ವಲ್ಪ ಅರ್ಥ ಆಗುತ್ತೆ. ಇಲ್ಲಾಂದರೆ ಏನು ಭಗವಂತನ ಹೆಸರು ತೊಗೊಂಡ್ಬಿಟ್ರೆ ಅವನನ್ನೇ ನೋಡಿದಷ್ಟು ಸಮಾಧಾನ ಆಗ್ಬಿಡತ್ತಾ ಅಂತ. ಯಾಕೆಂದರೆ ನಾವು ಐಹಿಕ ಪ್ರಪಂಚದಲ್ಲಿ ಒಬ್ಬ ವ್ಯಕ್ತಿಯ ಹೆಸರನ್ನು ತಗೊಂಡಾಗ ಅವನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಇದು ಐಹಿಕ ಪ್ರಪಂಚದ ಒಂದು ರೂಲ್ಸು. ಅವನನ್ನು ಸ್ವಯಂ ನಾವು ಮುಂದೆ ನೋಡಿದಾಗಲೇ ನಮಗದು ನೋಡಿದ ಹಾಗೆ ಲೆಕ್ಕ. ಆದರೆ ಆಧ್ಯಾತ್ಮಿಕದ ಪ್ರಪಂಚನೇ ಬೇರೆ, ಅಲ್ಲಿ ನಡೆಯೋ ರೀತಿಗಳೇ ಬೇರೆ. ಅದಕ್ಕಿಲ್ಲಿ ಹೇಳ್ತಾ ಇದ್ದಾರೆ, ಯಾರು ಆ ನೆಲೆಯಲ್ಲಿರ್ತಾರೋ, ಆ ಸ್ಥಿತಿಗೆ ಬಂದಿರ್ತಾರೋ ಅವರು ಮಾತ್ರ ಅದನ್ನು ಅರ್ಥ ಮಾಡ್ಕೋಬೋದು. ಆದರೆ ಪರಿಶುದ್ಧ ಭಗವತ್ ಪ್ರಜ್ಞೆಯಲ್ಲಿತ್ಕೊಂಡು ವೃಂದಾವನದಲ್ಲಿ ಕೃಷ್ಣನಿಗೋಸ್ಕರ ಹುಡುಕಾಟ ನಡೆಸೋದಿದೆಯಲ್ಲ,
ಅದು ಭಕ್ತನಿಗೆ ಅವನನ್ನು ಮುಂದೆ ನೋಡಿದಾಗ ಏನು ಆನಂದ ಸಿಗುತ್ತೋ ಅದಕ್ಕಿಂತ ಹೆಚ್ಚಿನ ಆನಂದ ಸಿಗುತ್ತೆ ಅಂತ ಹೇಳ್ತಾರೆ. ಇವಾಗ ನಾವು ಕೂಡ ಭಗವಂತನಿಗೋಸ್ಕರನೇ ಇದನ್ನೆಲ್ಲ ಮಾಡ್ತಾ ಇದ್ದೀವಿ ಅಲ್ವಾ. ಭಾಗವತವನ್ನ ಓದ್ತಾ ಇರೋದು ಯಾಕೆ? ನಾವು ಆ ಭಗವಂತನ ಬಗ್ಗೆ ತಿಳ್ಕೊಳ್ಳೋದಕ್ಕೆ. ಯಾಕೆ ತಿಳ್ಕೊಳ್ತಾ ಇದ್ದೀವಿ? ನಾವು ಅವನನ್ನು ಭೇಟಿ ಮಾಡಬೇಕು, ಅಥವಾ ಅವನ ಜೊತೆ ಇರಬೇಕು, ಅಥವಾ ಅವನ ಸಾಕ್ಷಾತ್ಕಾರ ಮಾಡ್ಕೋಬೇಕು ಅಂತ. ಅವನು ನೋಡೋದಕ್ಕಿಂತ ಈಗ ಈ ಒಂದು ಕೇಳೋದಿದೆಯಲ್ಲ, ಇದರಲ್ಲಿ ನಮ್ಗೆ ಎಷ್ಟು ಆನಂದ ಸಿಗ್ತಾ ಇದೆ ಅಲ್ವಾ. ನಿಜವಾಗಲೂ ಎಷ್ಟೊತ್ತು ಕೇಳಿದ್ರೂ ಸಾಕು ಅಂತಾನೆ ಅನ್ಸಲ್ಲ, ಕೇಳ್ತಾನೇ ಇರಬೇಕು ಅನಿಸುತ್ತೆ. ಇದು ಕೂಡ ಒಂದು ಆನಂದ. ಇದನ್ನು ಕೇಳ್ತಾ ಕೇಳ್ತಾ ಭಗವಂತನ ಲೀಲೆಗಳನ್ನು ಕೇಳ್ತಾ ಕೇಳ್ತಾ ನಮ್ಮಲ್ಲಿ ಬೇಕಾದಷ್ಟು ಚೇಂಜಸ್ ಆಗುತ್ತೆ. ನಮ್ಮಲ್ಲಿ ಭಾವ ಇದೆಯಲ್ಲ ಅದು ಇನ್ನೂ ಹೆಚ್ಚಾಗುತ್ತೆ, ಮತ್ತು ನಮ್ಮ ಹೃದಯ ಇನ್ನೂ ಮೃದು ಆಗಿಬಿಡುತ್ತೆ. ಅಂದರೆ ಆ ಭಾವದಲ್ಲಿ ಸ್ರವಿಸುತ್ತದು, ಅಂದರೆ ಅಳೋದಕ್ಕೆ ಶುರು ಮಾಡುತ್ತೆ ಅವನಿಗೋಸ್ಕರ. ಅದೆಲ್ಲ ನಮಗೆ ಆಗಬೇಕಾಗಿರೋದು ಇನ್ನೂ ಬೇಕಾದಷ್ಟಿದೆ ಅನುಭವಗಳು. ಒಂದೊಂದಾಗಿ ನಾವು ಈ ರೀತಿ ಧರ್ಮಗ್ರಂಥಗಳನ್ನು ತುಂಬ ಗಮನವಿಟ್ಟು ಆಮೇಲೆ ಶ್ರದ್ಧೆಯಿಂದ ಕೇಳ್ತಾ ಹೋದಾಗ ಒಂದೊಂದೇ ಅನುಭವಗಳು ನಮಗೆ ಖಂಡಿತವಾಗ್ಲೂ ಆಗುತ್ತೆ. ಬ್ರಹ್ಮ ಸಂಹಿತೆಯಲ್ಲಿ ಖಚಿತಪಡಿಸಿರುವಂತೆ ಭಗವಂತನ ಅಂತಹ ಭಕ್ತರು ಪ್ರತಿ ಕ್ಷಣವೂ ಅವನನ್ನು ಮುಖಾಮುಖಿ ನೋಡುತ್ತಾರೆ. ನೋಡಿ, ಬ್ರಹ್ಮ ಸಂಹಿತೆಯಲ್ಲಿ ಅದನ್ನು ಬ್ರಹ್ಮನೇ ಹೇಳ್ಬಿಟ್ಟಿದ್ದಾನೆ. ಏನು ಅಂತಂದರೆ, ಈ ರೀತಿಯ ಪರಿಶುದ್ಧ ಭಕ್ತರು ಇರ್ತಾರಲ್ಲ, ಅವರು ಯಾವಾಗಲೋ ಒಂದ್ಸರಿ ಅಲ್ಲ, ಪ್ರತಿ ಕ್ಷಣ ಭಗವಂತನನ್ನು ಮುಖಾಮುಖಿಯಾಗಿ ನೋಡ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟಿದ್ದಾರೆ. ಏನು ಆ ಶ್ಲೋಕ ಅಂತಂದರೆ, ಪ್ರೇಮಾಂಜನ ಚುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿಪುರುಷಂ ತಮಹಂ ಭಜಾಮಿ. ಅಂದರೆ ಅರ್ಥ ಏನು? ದೇವೋತ್ತಮ ಪರಮಪುರುಷ ಭಗವಾನ್ ಶ್ಯಾಮಸುಂದರ ಅಂದರೆ ಕೃಷ್ಣನ ಪ್ರೇಮದಿಂದ ಆನಂದ ಪರವಶರಾಗಿರುವವರು ಭಗವಂತನಿಗೆ ಸಲ್ಲಿಸಿದ ಭಕ್ತಿ ಸೇವೆ ಮತ್ತು ಪ್ರೇಮದ ನಿಮಿತ್ತವಾಗಿ ಸದಾಕಾಲ ಅವನನ್ನು ತಮ್ಮ ಹೃದಯಗಳಲ್ಲಿ ಕಾಣಬಲ್ಲರು. ಅಂದರೆ ಇಲ್ಲಿ ಭಗವಂತನಾದಂಥ ಶ್ಯಾಮಸುಂದರ ಕಪ್ಪು ಬಣ್ಣದಲ್ಲಿ ಶ್ಯಾಮ ವರ್ಣದವನು ಯಾರು? ಕೃಷ್ಣ. ಆ ಕೃಷ್ಣನ ಪ್ರೇಮದಿಂದ ಆನಂದ ಪರವಶರಾಗಿ ಯಾರು ಇರ್ತಾರೋ ಅವರು ಆ ಭಗವಂತನಿಗೆ ಸಲ್ಲಿಸುವಂಥ ಭಕ್ತಿ ಸೇವೆ ಮತ್ತು ಅವನನ್ನು ಪ್ರೀತಿಸೋ ರೀತಿ ಇದೆಯಲ್ಲ, ಅದರಿಂದ ಅವನನ್ನು ಸದಾ ತಮ್ಮ ಹೃದಯದಲ್ಲೇ ಅವರು ಕಾಣ್ತಾರೆ. ಈಗ ಎಷ್ಟೋ ಜನ ಸಾಧು ಸಂತರು ನೋಡಿ, ಯಾವುದೋ ಹಿಮಾಲಯದ ಒಂದು ಗುಹೆಗಳಲ್ಲಿ ಹೋಗಿದ್ದು ಬಿಡ್ತಾರೆ, ಅಥವಾ ಯಾವುದೋ ಒಂದು ಗುಡಿಸ್ಲಲ್ಲಿ ಇಟ್ಕೊಂಡು ಅವರು ಸಾಧನೆ ಮಾಡ್ತಾರೆ. ಕಾಡಲ್ಲಿ ಯಾವುದೋ ಒಂದು ಮರದ ಪೊಟರೆಗಳಿರುತ್ತಲ್ಲ ಅದರಲ್ಲಿ ಹೋಗಿರ್ತಾರೆ. ಅಲ್ಲಿ ಏನು ಸಿಗುತ್ತೆ ಅವರಿಗೆ? ಭಗವಂತನನ್ನು ಅವರು ಕಾಣೋದಕ್ಕೆ ಎಲ್ಲೋ ಗುಡಿ ಗೋಪುರಗಳಿಗೆ ಹೋಗಬೇಕಾಗಿಲ್ಲ, ಅವರು ತಮ್ಮ ಹೃದಯದಲ್ಲೇ ಅವನನ್ನು ಕಾಣ್ತಾ ಇರ್ತಾರೆ. ಅದಕ್ಕೆ ಅವರು ಯಾರ ಸವಾಸನೂ ಇರಬಾರ್ದು. ಅಂಥ ಕಡೆ ಹೋಗೋದು ಏನಕ್ಕೆ ಅಂತಂದರೆ, ಅಲ್ಲಿ ಅವರು ಮತ್ತು ಅವನು ಇಬ್ಬರೇ ಇರಬೇಕು ಅಂತ. ಅವನನ್ನು ಯಾವಾಗಲೂ ನೋಡ್ತಿರ್ತಾರೆ, ಅವರು ಮುಖಾಮುಖಿಯಾಗಿ ನೋಡ್ತಾರೆ ಅಂತ ಹೇಳ್ತಾರೆ ನೋಡಿ. ತಮ್ಮ ಹೃದಯದಲ್ಲಿ ಅವರು ಕಾಣಬಲ್ಲರು. ತಮ್ಮ ಹೃದಯದಲ್ಲಿ ಯಾವಾಗ ಇದೆಲ್ಲ ಆಗುತ್ತೆ? ಭಕ್ತಿಯಿಂದ ಸೇವೆ ಮಾಡಿದಾಗ ಮತ್ತು ಪ್ರೀತಿಯಿಂದ ಅವನನ್ನು ಸೇವಿಸಿದಾಗ ಮಾತ್ರ ಇದು ಆಗೋದಕ್ಕೆ ಸಾಧ್ಯ. ಆದರೆ ಅದಕ್ಕೆ ನಮ್ಮ ಹೃದಯ ಶುದ್ಧವಾಗಿರಬೇಕು, ಆಗ ಮಾತ್ರ ಅವನು ಕಾಣಿಸೋದಕ್ಕೆ ಸಾಧ್ಯ ಆಗೋದು. ಹೃದಯ ಶುದ್ಧ ಯಾವಾಗುತ್ತೆ? ಸತ್ಸಂಗಗಳಲ್ಲಿ ನಾವು ಭಾಗಿಯಾಗಿ ಅದರಲ್ಲಿ ಹೇಳುವಂಥ ವಿಚಾರಗಳನ್ನು ತುಂಬ ಗಮನವಿಟ್ಟು ಕೇಳಿಸ್ಕೊಂಡಾಗ, ಮತ್ತು ಅವನ ಗುಣಗಾನ ಮಾಡೋದು, ಅವನ ಲೀಲೆಗಳನ್ನು ಹೇಳೋದು, ಕೇಳೋದು, ಮನನ ಮಾಡೋದು, ಸ್ಮರಣೆ ಮಾಡಿಕೊಳ್ಳೋದು, ಇದರಿಂದೆಲ್ಲ ಆಗುತ್ತೆ. ವಿದುರ ಮತ್ತು ಉದ್ಧವರು ಶ್ರೇಷ್ಠ ಭಕ್ತರಾಗಿದ್ದರು, ಆದ್ದರಿಂದಲೇ ಅವರು ಯಮುನಾ ತಟಕ್ಕೆ ಆಗಮಿಸಿ ಪರಸ್ಪರ ಸಂಧಿಸಿದರು. ನೋಡಿ, ಭಗವಂತ ಹೇಗಾದರೂ ಮಾಡಿ ನಮಗೆ ಅಂಥವ್ರ ಸಂಘವನ್ನು ಕೊಡ್ತಾನೆ. ಆದರೆ ನಮ್ಮಲ್ಲಿ ಆ ಬಯಕೆ ಇರಬೇಕು, ಆಯಿತಾ? ನಾವು ಯಾವುದ್ಯಾವುದೋ ಬೇಡದೇ ಇರುವಂಥ ಐಹಿಕ ಪ್ರಪಂಚದ ಬಯಕೆಗಳನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ತೀವಿ ಅಲ್ವಾ. ಅದರಿಂದ ಬರೀ ದುಃಖನೇ ನಮಗೆ ಸಿಗೋದು. ಯಾಕಂದರೆ ಇದು ಅಶಾಶ್ವತವಾಗಿರುವಂಥದ್ದು. ಅದನ್ನು ಪಡೆದ್ರೂ ಕೂಡ ಅದು ಶಾಶ್ವತವಾಗಿ ನಮ್ಮ ಜೊತೆ ಇರೋದಿಲ್ಲ. ಆದರೂ ಅದಕ್ಕೋಸ್ಕರ ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ. ಅದೇ ನಾವು ಭಗವಂತನಿಗೋಸ್ಕರ ನಾವು ಇಚ್ಛೆ ಪಡೋದನ್ನು ಶುರು ಮಾಡಿದಾಗ, ಬಯಸಿದಾಗ, ಅವನೇನು ಮಾಡ್ತಾನೆ? ನಮ್ಮನ್ನು ಯಾರ ಜೊತೆ ಸೇರಿಸ್ಬೇಕೋ ಅವ್ರ ಜೊತೆ ಸೇರಿಸ್ತಾನೆ. ಇಲ್ಲಿ ವಿದುರರು ತೀರ್ಥಕ್ಷೇತ್ರಗಳನ್ನೆಲ್ಲ ಸುತ್ತಕೊಂಡು ಬರ್ತಾ ಇರ್ತಾರೆ. ಆಗ ಉದ್ಧವರು ಸಿಗ್ತಾರೆ ಅವರಿಗೆ. ಎಲ್ಲಿ?
ಯಮುನಾ ತಟಕ್ಕೆ ಬರ್ತಾರಲ್ಲ, ಅಲ್ಲಿ ವಿದುರ ಮತ್ತು ಉದ್ಧವರು ಇಬ್ಬರು ಕೂಡ ಶ್ರೇಷ್ಠ ಭಕ್ತರೇನೆ. ಅವರು ಯಮುನಾ ತಟಕ್ಕೆ ಬಂದಾಗ ಒಬ್ಬರನ್ನೊಬ್ಬರು ಸಂಧಿಸ್ತಾರೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.